ನೋಡಿ, ಬೆಂಗಳೂರಿನಲ್ಲಿ ಈ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿವೆ ಮನುಷ್ಯರನ್ನೇ ತಿನ್ನುವಂತಹ ಬೀದಿ ನಾಯಿಗಳು. ನಾನ್ ವೆಜ್ ಊಟ ಹಾಕೋ ಅಧಿಕಾರಿಗಳೇ, ಈ ಸ್ಟೋರಿನ ಒಮ್ಮೆ ನೋಡಿ. ನಾನ್ ವೆಜ್ ಊಟ ಹಾಕೋ ನಿಮ್ಮನ್ನು ತಿಂದ್ರು ಅಚ್ಚರಿ ಇಲ್ಲ. ಮುಂದಿನ ದಿನಗಳಲ್ಲಿ ವೃದ್ಧನನ್ನ ಕಚ್ಚಿ ತಿಂದು ಹಾಕಿವೆ ಬೆಂಗಳೂರಿನ ಬೀದಿ ನಾಯಿಗಳು. ರಣಭೀಕರವಾಗಿ ಕಚ್ಚಿ ತಿಂದು ಸಾಯಿಸಿರುವಂತಹ ರಕ್ಕಸ ಬೀದಿ ನಾಯಿಗಳು. ಕೊಡಿಗೆಹಳ್ಳಿಯಲ್ಲಿ ನಾಯಿ ದಾಳಿಯಿಂದ ಮೃತಪಟ್ಟಿದ್ದಾರೆ ವೃದ್ಧ. ಬಿಬಿಎಂಪಿ ಅಧಿಕಾರಿಗಳೇ, ನಿಮ್ಮನ್ನು ಕೂಡ ಬಿಡೋದಿಲ್ಲ ಈ ನಾಯಿಗಳು. ಮಹಾನಗರದಲ್ಲಿ ಹೆಚ್ಚಾಗಿದೆ ಮಾಂಸಾಹಾರಿ ನಾಯಿಗಳ ಕಾಟ. ಅಧಿಕಾರಿಗಳೇ, ಬೀದಿ ನಾಯಿಗಳಿಗೆ ಮಾಂಸ ಹಾಕೋ ಮುನ್ನ ಒಮ್ಮೆ ಯೋಚನೆ ಮಾಡಿ. ಊಟ ಹಾಕೋ ಬದಲಿಗೆ ನಾಯಿಗಳಿಗೆ ನೀವೇ ಆಹಾರ ಆಗಿದ್ರೂ ಕೂಡ ಅಚ್ಚರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮುಂದಿನ ದಿನಗಳಲ್ಲಿ ನೀವೇನು ಬೀದಿ ನಾಯಿಗಳಿಗೆ ಮಾಂಸ ಆಹಾರವನ್ನ ಕೊಡಬೇಕು, ಪೌಷ್ಟಿಕತೆ ಇರಬೇಕು ನಾಯಿಗಳಲ್ಲೂ ಕೂಡ ಅಂತ ಏನು ಯೋಚನೆ ಮಾಡ್ತಾ ಇದ್ದೀರೋ, ಆ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನೀವೇನು ಅನ್ಕೊಂಡಿದ್ದೀರೋ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕಿದ್ರೆ ಒಳಿತು ಅಂತ ಹೇಳಿ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ. ಈಗ ನೋಡಿ ಯಾವ ರೀತಿಯಾಗಿ ವೃದ್ಧನನ್ನ ಬೀದಿ ನಾಯಿಗಳು ಕಚ್ಚಿ ಸಾಯಿಸಿವೆ ಅಂತ ಹೇಳಿ. ಈ ರೀತಿಯಾಗಿ ಭಯಾನಕವಾಗಿ ಬೀದಿ ನಾಯಿಗಳು ಕಚ್ಚಿ ಇದೀಗ ವೃದ್ಧ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿಗಳು ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕರಲ್ಲಿ ಒಂದು ಕಡೆ ಭಯದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ನಾಯಿಗಳ ಕಡಿತದ ಪ್ರಕರಣಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮತ್ತು ಅವುಗಳ ಹಾವಳಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಕಷ್ಟ ಕೂಡ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾನು ವರದಿಯನ್ನು ನೋಡಿದೆ. ಬೀದಿ ನಾಯಿಗಳ ಒಂದೇ ಬಾರಿ 10ಕ್ಕೂ ಹೆಚ್ಚು ನಾಯಿಗಳು ಒಬ್ಬನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾದಾಗ ಆತ ತನ್ನ ಬೆಲ್ಟ್ನಿಂದ ಆ ನಾಯಿಗಳನ್ನು ಓಡಿಸಿ ತನ್ನ ಜೀವವನ್ನು ಉಳಿಸ್ಕೊಂಡಿರುವಂತಹ ಘಟನೆ ಕೂಡ ಆಗಿದೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಬೀದಿ ನಾಯಿಗಳಿಗೆ ಮನುಷ್ಯರೇ ಆಹಾರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮನುಷ್ಯನ ದೇಹವನ್ನು ಯಾವ ರೀತಿಯಾಗಿ ಕಚ್ಚಿ ಸಾಯಿಸಿದಾವೆ ಬೀದಿ ನಾಯಿಗಳು ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಒಂದು ವಿಂಡೋದಲ್ಲಿ ಯಾವ ರೀತಿಯಾಗಿ ಆತನನ್ನು ಬಲಿ ಪಡೆದುಕೊಂಡಿದೆ ಈ ನಾಯಿಗಳು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸರಿಯಾದ ಇಂಜೆಕ್ಷನ್ಗಳಾಗ್ತಾ ಇಲ್ಲ. ಬೀದಿ ನಾಯಿಗಳು ಬೆಳಗ್ಗೆ ಯಾರಾದರೂ ಒಬ್ಬರು ಓಡಾಡ್ತಾ ಇದ್ರೆ ಅವರನ್ನು ಸುತ್ತುವರಿಯುವಂತಹ ಘಟನೆಗಳು ಕೂಡ ಆಗ್ತಾ ಇದೆ. ಬೈಕ್ನಲ್ಲಿ ಹೋಗ್ತಾ ಇದ್ರೆ ಬೈಕನ್ನು ಕೂಡ ಬಿಡೋದಿಲ್ಲ, ಬೈಕ್ನೂ ಕೂಡ ಹಿಂಬಾಲಿಸ್ಕೊಂಡು ಹೋಗುತ್ತೆ. ಎಷ್ಟೇ ಸ್ಪೀಡಾಗಿ ಹೋಗ್ತಾ ಇದ್ರು ಅಷ್ಟೇ ಸ್ಪೀಡಾಗಿ ಹಿಂಬಾಲಿಸ್ಕೊಂಡು ಬರುತ್ತೆ. ಇತ್ತೀಚೆಗೆ ಒಂದು ಘಟನೆ ಕೂಡ ಆಗಿತ್ತು. ಗರ್ಭಿಣಿ ತನ್ನ ಮಗು ಜೊತೆ ಬೈಕ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಏಕಾಏಕಿ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿರುವಂತಹ ಘಟನೆಯನ್ನು ಕೂಡ ನೋಡಿದ್ದೇವೆ. ಮತ್ತು ಆಕೆ ಬಿದ್ದು ಗಾಯಗೊಂಡಿದ್ರು, ಬಚಾವಾದ್ರು ಹೇಗೋ. ಇದೇ ರೀತಿಯಾದಂತಹ ಘಟನೆಗಳು ಪದೇ ಮರುಕಳಿಸ್ತಾ ಇದ್ದಾವೆ. ಸೊ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗಿದೆ. ಬೀದಿ ನಾಯಿಗಳ ಹಾವಳಿ ನಗರದಾದ್ಯಂತ ಹೆಚ್ಚಾಗ್ತಾ ಇದ್ದು ಜನರು ಓಡಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ನಾಯಿಗಳ ಕಡಿತದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಆಸ್ಪತ್ರೆಗಳಿಗೆ ದಾಖಲಾಗುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರು ಈ ಬೀದಿ ನಾಯಿಗಳ ಹಾವಳಿಯಿಂದ ಹೊರಗೆ ಓಡಾಡೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ರೂ ಕೂಡ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ನಿಯಂತ್ರಣ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗಿದೆ, ಆದರೂ ಕೂಡ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ನೋಡಿ, ಸಂತಾನಹರಣ ಚಿಕಿತ್ಸೆ ಆಗಬೇಕಾಗಿದೆ, ಶಸ್ತ್ರಚಿಕಿತ್ಸೆ. ಈ ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆಯನ್ನು ಮಾಡ್ತಾ ಇಲ್ಲ, ಸರಿಯಾಗಿ ನಿಯಮಿತವಾಗಿ ನಡೆಸಬೇಕು, ಅದು ಕೂಡ ಆಗ್ತಾ ಇಲ್ಲ. ಮತ್ತು ರೇಬಿಸ್ ಲಸಿಕೆಗಳು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಕೆಲವರು ಏನೂ ಆಗಲ್ಲ, ಸ್ವಲ್ಪ ಪರ್ಚಿದೆ ಅಲ್ವಾ ಬಿಡು ಅಂತ ಹೇಳಿ ಇಗ್ನೋರ್ ಮಾಡಿಬಿಡ್ತಾರೆ. ನಾಯಿಗಳು ಹಲ್ಲಿನಿಂದ ಕಚ್ಚಿದಂತಹ ಸಂದರ್ಭದಲ್ಲಿ ಅದರಲ್ಲಿ ವಿಷ ಇರುತ್ತೆ ಅಂತ ಹೇಳಿ ಕೆಲವರು ಗೊತ್ತೇ ಇರೋದಿಲ್ಲ. ಎಷ್ಟೋ ಜನ ಇಗ್ನೋರ್ ಮಾಡಿಬಿಡ್ತಾರೆ. ಅದಕ್ಕೆ ರೇಬಿಸ್ ಇಂಜೆಕ್ಷನ್ ತೆಗೆದುಕೊಳ್ಬೇಕು, ಅದನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಅದಾದ ನಂತರ ಯಾವ ರೀತಿಯಾಗಿ ಅವರು ನಾಯಿಗಳ ಥರ ಬಗಳ್ಕೊಂಡು ಸಾಯ್ತಾರೆ ಅನ್ನೋದನ್ನು ಎಷ್ಟೋ ಕೇಸ್ಗಳನ್ನು ಕೂಡ ಗಮನಿಸಿದ್ದೀವಿ. ಬಟ್ ಆದರೆ ಬಿಬಿಎಂಪಿ ಅಧಿಕಾರಿಗಳು ಈಗಲಾದರೂ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ನಾನ್ ವೆಜ್ ಊಟವನ್ನು ಕೊಡಬೇಕು ಅನ್ನುವಂತಹ ನಿಮ್ಮ ಉದ್ದೇಶ ಏನಿದೆ ಅದು ಒಂದು ಕಡೆ ಒಳ್ಳೆಯದೇ ಆದರೂ ಕೂಡ, ಬಟ್ ಆದರೆ ಅದು ಮನುಷ್ಯನಿಗೆ ಯಾವ ರೀತಿಯಾಗಿ ಮಾರಕವಾಗಿ ಮುಂದಿನ ದಿನಗಳಲ್ಲಿ ಪರಿಗಣಿಸುತ್ತೆ ಅನ್ನೋದನ್ನ ನೀವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಯಾಕೆಂತಂದ್ರೆ ನೋಡಿ, ಮೃತ
ವೃದ್ಧನನ್ನು ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ, ಒಂದು ಫೋಟೋದಲ್ಲಿ ಯಾವ ರೀತಿಯಾಗಿದ್ದಾರೆ ಅಂತ ಹೇಳಿ. ಇನ್ನೊಂದು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ ಬೀದಿ ನಾಯಿಗಳು ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿ ಬಲಿ ತೆಗೆದುಕೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕಚ್ಚಿ ಕಚ್ಚಿ ಪಾಪ ಅವರನ್ನು ವೃದ್ಧನ ಸಾಯಿಸಿದಾವೆ ಈ ನಾಯಿಗಳು. ಯಾರೂ ಕೂಡ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲಿ ನಮಗೆ ಕಚ್ಚಿಬಿಡುತ್ತೋ ನಾಯಿಗಳು ಅನ್ನುವಂತಹ ಭಯದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಇನ್ನು ಸ್ವಚ್ಛತೆ ಕಾಪಾಡೋದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಅಲ್ಲಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಿಲ್ಲ, ಅಲ್ಲಲ್ಲೇ ಕಸವನ್ನು ಡಂಪ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಅಲ್ಲಿ ಏನು ಮಾಡುತ್ತೆ, ಈ ಬೀದಿ ನಾಯಿಗಳು ಹೋಗಿ ಆ ಕಸ ಡಂಪ್ ಮಾಡಿರ್ತಾರಲ್ಲ ಅದೆಲ್ಲ ಕೆದಕಿ ಏನಾದರೂ ಆಹಾರ ಸಿಗುತ್ತಾ ಅನ್ನುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತವೆ ಈ ಬೀದಿ ನಾಯಿಗಳು. ಈ ಮಾಂಸ ಆಹಾರ ಮನೇಲಿ ಮಾಡಿದಾಗ ಮಿಕ್ತು ಅಂತ ತಗೊಂಡೋಗಿ ಡಂಪ್ ಮಾಡಿರ್ತಾರೆ. ಆ ಡಂಪ್ ಮಾಡಿದಾಗ ಆ ಮಾಂಸ ಆಹಾರವನ್ನು ತಿಂದಿರ್ತವೆ ಈ ನಾಯಿಗಳು. ಸೊ ಹಾಗಾಗಿ ಮನುಷ್ಯರನ್ನು ಕೂಡ ಬಿಡ್ತಾ ಇಲ್ಲ ಈ ಬೀದಿ ನಾಯಿಗಳು.